ಹೊಸ್ತಿಲು ಪೂಜೆ ಹೀಗೆ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ವಾಸವಾಗಿ ಬಿಡುತ್ತಾಳೆ. ಮೊದಲಿಗೆ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು: ಶುದ್ಧವಾದ ನೀರು, ಮಂತ್ರಾಕ್ಷತೆ, ಗಂಧ, ಅರಿಶಿನ, ಕುಂಕುಮ, ಹೂವು, ಹಾಗೆಯೇ ಅಕ್ಕಿ ಹಿಟ್ಟು. ಈಗ ನಾನು ತೋರಿಸುವಂತಹ ರೀತಿಯಲ್ಲಿ ನೀರನ್ನು ಹಾಕಿಕೊಂಡು ಹೊಸ್ಲಿಗೆ ಬಲಗಡೆಯಿಂದ ಎಡಕ್ಕೆ ಬರುವಂತಹ ರೀತಿಯಲ್ಲಿ ಒರೆಸಿ ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ. ನಾನು ಈ ರೀತಿಯಾಗಿ ಅರಿಶಿನದಲ್ಲಿ ಅಲಂಕಾರ ಮಾಡ್ಕೊಂಡಿದ್ದೇನೆ. ನಿಮ್ಮ ಇಷ್ಟ, ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಅಲಂಕಾರ ಮಾಡ್ಕೊಬೋದು. ಈಗ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೀನಲ್ಲ, ಅದರಲ್ಲಿ 2 ಗೆರೆಗಳನ್ನ ಎಳಿತಾ ಇದ್ದೀನಿ. ಇದರಲ್ಲೇ ರಂಗೋಲಿ ಹಾಕಿದ್ರೆ ಇನ್ನೂ ಶ್ರೇಷ್ಠ. ನಾನು ಬರೀ 2 ಗೆರೆಗಳನ್ನ ಎಳಿತೀನಿ, ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ನಾವು ರಂಗೋಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ. ಹಾಗೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು ಕಳಶ ಇಲ್ಲಾಂದರೆ ಪಾತ್ರೆ, ಅದನ್ನು ಎತ್ಕೊಂಡು ನಾವು ಹೊಸ್ತಿಲಿನ ಮೇಲೆ ಇಟ್ಟು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಕರೆದು ಮನೆ ಒಳಗಡೆಯಿಂದ ಗಂಧದ ಕಡ್ಡಿಯನ್ನು ತೋರಿಸಿ ನಮಸ್ಕರಿಸಿ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಮನೆಯೊಳಗಡೆ ಎತ್ಕೊಂಡು ಹೋಗಿ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ ಆ ಕಳಶನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೆ ಫಾಲೋ ಮಾಡಿ.